ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಇದ್ದಾರಾ, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದರಲ್ಲಿ ನೀವು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಎದರಲ್ಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಯಾಕಂದರೆ ನೀವು ಏನಾದರೂ ಒಂದು ಮಿಸ್ಟೇಕ್ ಮಾಡಿದರೆ ನೀವು ಕೂಡ ನಿಮ್ಮ ಜೀವನ ಜೇಲ್ ಪಾಲಾಗುತ್ತೆ. ನೀವು ಕೂಡ ಜೈಲಿಗೆ ಹೋಗುವ ಸಮಯ ಬರುತ್ತೆ. ಮೇನ್ ಪಾಯಿಂಟ್ ಹೇಳ್ತಿದ್ದೀನಿ. ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದೀನಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಎಲ್ಲೇ ವಿಡಿಯೋ ಮಾಡಿ ಏನೇ ಕ್ರಿಯೇಟರ್ಸ್ ಇದ್ದರೂ ಕೂಡ ಮೇನ್ ಪಾಯಿಂಟ್ ಯಾವುದೇ ಕಾರಣಕ್ಕೂ ನಾನು ಹೇಳುವಂಥ ಮಿಸ್ಟೇಕ್ ಅಂದರೆ ನಾನು ಹೇಳುವಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೆ ಹೋಗಲೇಬೇಡಿ. ಏನಾದರೂ ಮಾಡಿದರೆ ಅದನ್ನು ತಿದ್ಕೊಳ್ಳಿ. ಇಲ್ಲಾಂದ್ರೆ ನೀವು ಕೂಡ ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತೆ, ಸಮಯ ಬರುತ್ತೆ. ಅದು ಯಾವೊಂದು ಮಿಸ್ಟೇಕ್ ಏನು ಎಲ್ಲ ನಾನು ನಿಮಗೆ ಈ ಒಂದೆಡೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇಗೆ ಹೇಳ್ಬಿಡ್ತೀನಿ, ಪ್ರತಿಯೊಬ್ಬ ಕ್ರಿಯೇಟರ್ಸ್ಗೆ ಈ ಒಂದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಗೊತ್ತಾಗಲಿ. ಇಲ್ಲ ನಿಮ್ಮ ಜೀವನ ಜೇಲ್ ಪಾಲಾಗುತ್ತೆ. ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಅಂತ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ನದೇ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ವಿಡಿಯೋ ನೋಡೋದು ಮರಿಬೇಡಿ ಅಂತ ಇವತ್ತು ನೋಡೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಹೇಳ್ಬಿಡ್ತೀನಿ, ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಇರಲಿ, ಎಲ್ಲರಿಗೆ ಆಗ್ತದೆ. ಮೇನ್ ಪಾಯಿಂಟ್ ಯಾವುದೇ ಕಾರಣಕ್ಕೂ ನಾನು ಹೇಳುವಂಥ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲೇಬೇಡಿ. ಜೀವನ ಪೂರ್ತಿ ನೀವು ಮಾಡೋಕ್ಕೆ ಹೋಗಲೇಬೇಡಿ. ಏನಾದರೂ ಮಾಡಿದರೆ ನೀವು ಎಷ್ಟೇ ಸೆಲೆಬ್ರಿಟಿ ಇರಲಿ, ಏನೇ ಇರಲಿ, ನಿಮ್ಮನ್ನು ಜೈಲಿಗೆ ಹಾಕೋದು ಗ್ಯಾರಂಟಿ. ನಿಮ್ಮ ಮೇಲೆ ಕೂಡ ಕೇಸ್ ಆಗುತ್ತೆ. ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಈಗ ನಾನು ನಿಮಗೆ ಹೇಳ್ತೀನಿ, ಮೊದಲನೇ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ, ಯಾರೇ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ, ಚಿಕ್ಕ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ, ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲೇಬೇಡಿ. ಏನಪ್ಪ ಮೊದಲನೇ ಮಿಸ್ಟೇಕ್ ಅಂದರೆ, ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಇದ್ದಂಥ ಕೆಲವೊಂದಷ್ಟು ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಅಂದರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನಿಮ್ಮ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಪ್ರಮೋಷನ್ ಮಾಡೋಕ್ಕೆ ಹೋಗಲೇಬೇಡಿ. ಅಂದರೆ ಅಪ್ಲಿಕೇಶನ್ ಪ್ರಮೋಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಅರ್ನಿಂಗ್ ಅಪ್ಲಿಕೇಶನ್ ಆಗಿರ್ಬೋದು ಪ್ರಮೋಟ್ ಮಾಡೋಕ್ಕೆ ಹೋಗಲೇಬಿಡು. ಅಂದರೆ ಯಾವುದೋ ಒಂದು ಅಪ್ಲಿಕೇಶನ್ ಸರ್ಟಿಫೈ ಇರಲಿಲ್ಲ, ಅವು ಎಲ್ಲ ಅಪ್ಲಿಕೇಶನು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲ ಅಂಥ ಒಂದು ಅಪ್ಲಿಕೇಶನ್ ಯಾವುದೇ ರೀತಿ ನೀವು ಪ್ರಮೋಟ್ ಮಾಡೋಕ್ಕೆ ಹೋಗಲೇಬೇಡಿ. ಏನಾದರೂ ಒಂದು ವೇಳೆ ಪ್ರಮೋಟ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಮೇಲೆ ಆ್ಯಕ್ಷನ್ ಆಗೋ ತುಂಬ ಚಾನ್ಸಸ್ ಇದೆ. ಯಾಕಂದರೆ ಈಗ ನಮ್ಮ ಗೌರ್ಮೆಂಟ್ ತುಂಬ ಎಚ್ಚರಿಕೆವಾಗಿದೆ. ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ನೀವು ಪ್ರಮೋಟ್ ಮಾಡೋಕ್ಕೆ ಹೋಗಲೇಬೇಡಿ. ಏನಾದರೂ ಒಂದು ವೇಳೆ ನೀವು ಮಾಡಿದರೆ ದಯವಿಟ್ಟು ಹೇಳ್ತಾನೆ ಈಗಲೇ ವಿಡಿಯೋ ಡಿಲೀಟ್ ಮಾಡಿ. ಇಲ್ಲ ಅಂದರೆ ಯಾವ ಒಂದು ಟೈಮ್ದಲ್ಲಿ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ನೀವು ಕೂಡ ಯಾವ ಒಂದು ಟೈಮ್ದಲ್ಲಿ ಪೊಲೀಸ್ ಮೆಟಲ್ ಹತ್ತಿರ, ಕಾನೂನು ಭದ್ರತೆ ಕೋರ್ಟಿನ ಮೆತ್ತಲು ಹತ್ತುತ್ತೀರ, ಯಾವಾಗ ಏನು ಗೊತ್ತಾಗಲ್ಲ. ಮೇನ್ ಪಾಯಿಂಟ್ ಅದಕ್ಕೋಸ್ಕರ ದಯವಿಟ್ಟು ಮಾಡೋಕ್ಕೆ ಹೋಗಲೇಬೇಡಿ. ಏನಾದರೂ ಒಂದು ವೇಳೆ ಮಾಡಿದರೆ ಗೊತ್ತಿಲ್ಲ, ಈಗ ಡಿಲೀಟ್ ಮಾಡ್ಕೊಂಬಿಡಿ. ನಿಮ್ಗೇನು ಪೇಮೆಂಟ್ ಮಾಡಿರ್ತಾರೆ, ಜಸ್ಟ್ ವಿಡಿಯೋ ಡಿಲೀಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಏನು ಇಂಪಾರ್ಟೆಂಟ್ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕನ್ನ, ಈ ಕೋರ್ಟ್ ಕೇಸು ಇದೊಂದು ಸೈಡ್ ಇಟ್ಟುಬಿಡಿ. ಈ ಜೈಲಿಗೆ ಹೋಗೋದು ಇದೊಂದು ಸೈಡ್ ಇಟ್ಟುಬಿಡಿ. ಆದರೆ ನೀವು ಪ್ರಮೋಟ್ ಮಾಡೋ ಒಂದು ಅಪ್ಲಿಕೇಶನಿಂದ ಎಷ್ಟೋ ಜನರ ಸಾವು ಆಗ್ತಾಯಿದೆ, ಎಷ್ಟೋ ಜನರಿಗೆ ಒಂದು ಸ್ವಲ್ಪ ಆಗ್ತಾಯಿದೆ ಪ್ರಾಬ್ಲಮ್, ಎಷ್ಟೋ ಜನ ಸಾವನ್ನು ಅಪ್ತಾ ಇದ್ದಾರೆ ನಿಮ್ಮಿಂದ. ಅದಕ್ಕೋಸ್ಕರ ಆ ಒಂದು ನೀವು ಎಷ್ಟೋ ದುಡ್ಡು ಏನೋ ತೊಗೊಳ್ಳಿ, ಕೇಸು ಇದರಿಂದ ನೀವು ಹೊರಗಡೆ ಬರ್ಬೋದು, ಹೆಂಗೋ ಲಾಯರ್ ಹಿಡಿದು ಏನೋ ಮಾಡಿ ಬರ್ಬೋದು. ಆದರೆ ಬಟ್ ಎಷ್ಟೋ ಜನ ಸಾವು ಅಪ್ಪಿದಂಥ ಅವರೊಂದು ಕೊರಗು, ಅವರೊಂದು ಏನಿದೆಯಲ್ಲ ಪಾಪ, ಅದು ನಿಮಗೆ ಬಿಡಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಮಾಡೋಕ್ಬಿಡಿ. ಏನಾದರೂ ಮಾಡಿದರೆ ಒಂದು ವೇಳೆ ಡಿಲೀಟ್ ಮಾಡ್ಕೊಂಬಿಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಸರ್ಟಿಫೈ ಇಲ್ಲದ ಅಪ್ಲಿಕೇಶನ್ ಯಾವುದೋ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲದ ಯಾವುದೋ ಒಂದು ಅಪ್ಲಿಕೇಶನ್ ಇದ್ದರೂ ಕೂಡ ದಯವಿಟ್ಟು ಮಾಡೋಕ್ಕೆ ಹೋಗಲೇಬಿಡಿ. ಆಲ್ಮೋಸ್ಟ್ ಬೆಟ್ಟಿಂಗ್ ಅಪ್ಲಿಕೇಶನ್ ಆಗಿದೆ, ಏನಿದು ಇದ್ದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಏನಾದರೂ ಮಾಡಿದರೆ ನಿಮ್ಮ ಜೀವನ ಜೇಲ್ ಪಾಲು. ನೀವು ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಲ್ಲಿ ನನಗೆ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾನು ದೊಡ್ಡ ಸೆಲೆಬ್ರಿಟಿ ಅಲ್ಲ ಅಂತ ನೀವು ಅರ್ಥ ಮಾಡೋಕ್ಕೋಗ್ಬಿಡಿ. ಇಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಸಿಗುತ್ತೆ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಕೂಡ ಮಾಡೋಕ್ಕೋಗ್ಬಿಡಿ. ಏನಾದರೂ ಒಂದು ವೇಳೆ ಮಾಡ್ತಾಯಿದ್ರೆ ದಯವಿಟ್ಟು ಈಗಲೇ ನಿಲ್ಲಿಸ್ಬಿಡಿ. ದೇವರಾಣಿ ಹೇಳ್ತಾ ಇದ್ದೀನಿ, ನಿಲ್ಲಿಸ್ಬಿಡಿ. ಇಲ್ಲಾಂದರೆ ನಿಮ್ಮ ಜೀವನ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇದು. ಇನ್ನು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತಾ ಇದ್ದೀನಿ, ಯಾರೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ, ಯಾರೇ ಸೆಲೆಬ್ರಿಟಿ ಅಂದರೆ ಈ ಪಾಲಿಟಿಕ್ಸ್ ರಿಲೇಟೆಡ್ ಇರಲಿ, ಏನೇ ಇದ್ದರೂ ಕೂಡ ಅವ್ರ ಬಗ್ಗೆ ನೀವು ಯಾರೂ ಕೂಡ ತಪ್ಪಾಗಿ ಮಾತಾಡೋಕ್ಕೋಗ್ಬಿಡಿ. ದಯವಿಟ್ಟು ಏನಾದರೂ ಒಂದು ವೇಳೆ ನೀವು ತಪ್ಪಾಗಿ ಪದಗಳು ಜಾಸ್ತಿ ಯೂಸ್ ಮಾಡಿದರೆ, ಅವರು ಹೆಸರು ತೊಗೊಂಡು ಏನಾದರೂ ಯೂಸ್ ಮಾಡಿದರೆ ನಿಮ್ಮ ಮೇಲೆ ಕೂಡ ಕೇಸ್ ಆಗೋ ಆ್ಯಕ್ಷನ್ ಇದೆ. ಯಾಕಂದರೆ ಈಗ ನೀವು ನನ್ನ ಬಗ್ಗೆ ನೀವು ತಪ್ಪಾಗಿ ಏನಾದರೂ ಮಾತಾಡಿ, ನನ್ನ ಬಗ್ಗೆ ನೀವು ಏನಾದರೂ ಜಾಸ್ತಿ ಲಿಮಿಟ್ ಅನ್ನೋದಿರುತ್ತೆ, ಆ ಲಿಮಿಟ್ ಕ್ರಾಸ್ ಮಾಡಿ ನೀವು ನನ್ನ ಹೆಸರು ತೊಗೊಂಡು ನನಗೆ ನೀವು ಕೆಲವೊಂದಷ್ಟು ತಪ್ಪಾದ ಪದಗಳನ್ನು ನೀವು ಮಾತಾಡಿದರೆ, ನಾನು ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಂಡು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಹಂಗೆ ಮಾಡೋಕ್ಕೋಗ್ಬಿಡಿ. ಇನ್ನೊಬ್ಬರ ಬಗ್ಗೆ ಏನೂ ಮಾತಾಡ್ಕೋಬಿಡಿ, ಇನ್ನೊಬ್ಬರ ಬಗ್ಗೆ ಏನೂ ಮಾಡೋಕ್ಕೋಗ್ಬಿಡಿ. ದಯವಿಟ್ಟು ಏನಾದರೂ ಒಂದು ವೇಳೆ ಈ ಜಾಸ್ತಿ ನ್ಯೂಸ್ ಚಾನಲ್ಗಳು ಮಾಡ್ತಾ ಇರ್ತಾರೆ. ಅದರಲ್ಲಿ ಆಲ್ಮೋಸ್ಟ್ ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್ ರಿಯಾಕ್ಟ್ ಮಾಡ್ತಾ ಇರ್ತಾರೆ, ಅವ್ರ ಮೇಲೆ ಇದು ಮಾಡ್ತಾ ಇರ್ತಾರೆ, ರೋಸ್ಟ್ ಮಾಡ್ತಾರೆ. ಅವ್ರಿಗೆ ಎಲ್ಲರಿಗೆ ದಯವಿಟ್ಟು ಇನ್ನೊಬ್ಬರ ಬಗ್ಗೆ ಜಾಸ್ತಿ ಏನು ಕೆಟ್ಟದಾಗಿ ಮಾತಾಡ್ಕೋಬಿಡಿ. ಯಾಕಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅವ್ರು ಏನಾದರೂ ಮಾಡಿದರೆ ವಾಪಸ್ ರಿಯಾಕ್ಷನ್ ತೊಗೊಂಡ್ರೆ ನಿಮಗೆ ತುಂಬ ಹೊಡೆದುಕೊಂಡಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೋ ಒಬ್ಬ ಕ್ರಿಯೇಟರ್ಸಲ್ಲಿ ಯಾವುದೋ ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ಯಾರೇ ಆದರೂ
ಕೂಡ ಅವ್ರ ಬಗ್ಗೆ ಏನು ಮಾತಾಡೋಕೆ ಹೋಗ್ಬೇಡಿ, ಏನು ಬಗ್ಗೆ ವೀಡಿಯೋ ಮಾಡಲೇಬೇಡಿ ದಯವಿಟ್ಟು ಹೇಳ್ತೀನಿ. ಮಾಡಿದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೂ ಕೂಡ ಮುಂದಿನ ದಿನಮಾನದಲ್ಲಿ ತುಂಬ ಕಷ್ಟ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಅಂದ್ಬಿಟ್ಟು ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾವುದೋ ಒಂದು ಅಪ್ಲಿಕೇಶನ್ ಈಗ ನೀವು ಕೆಲವೊಂದಷ್ಟು ರಿಜಿಸ್ಟರ್ ಇದ್ದಂಥ ಅಪ್ಲಿಕೇಶನ್ನು ಕೂಡ ಪ್ರಮೋಟ್ ಮಾಡಿದ್ರೆ ಮೇನ್ ಇಂಪಾರ್ಟೆಂಟ್. ಅದಕ್ಕೆ ನೀವೇನು ಮಾಡಬೇಕು, ವೀಡಿಯೋ ಅಪ್ಲೋಡ್ ಮಾಡುವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ನಿಮಗೆ ಪೇಯ್ಡ್ ಪ್ರಮೋಷನ್ ಅಂತ ಒಂದು ಇನ್ಕ್ಲೂಡ್ ಪೇಯ್ಡ್ ಪ್ರಮೋಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಜಸ್ಟ್ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಲೇಬೇಕು. ಅದು ಕ್ಲಿಕ್ ಮಾಡಿದ್ರೆ ಏನುತ್ತೆ, ನೋಡೋದ ಜನರಿಗೆ ಮೇಲ್ಗಡೆ ತೋರಿಸುತ್ತೆ ಆಡಿಯನ್ಸ್ಗೆ ಇದು ಪ್ರಮೋಷನ್ ವೀಡಿಯೋ ಅಂತ ಬಂದ್ಬಿಟ್ಟು. ನೀವೇನಾದರೂ ಕ್ಲಿಕ್ ಮಾಡಲಿಲ್ಲ ಅಂದರೆ ನಿಮಗೆ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಕ್ಲಿಕ್ ಮಾಡಲೇಬೇಕು. ಇಲ್ಲ ನೀವು ಕ್ಲಿಕ್ ಮಾಡಿಲ್ಲ, ಏನು ಮಾಡಲ್ಲ ಅಂದರೆ ನೀವು ಏನು ಮಾಡಬೇಕು, ಮೊದಲೇ ಮುಂದೆ ಡಿಸ್ಕ್ಲೇಮರ್ ಹಾಕಬೇಕು. ಮತ್ತು ಅದ್ರ ಜೊತೆ ಆ ಒಂದು ವಿಡಿಯೋದಲ್ಲಿ ಕೂಡ ನೀವು ಹೇಳ್ಬೇಕು, ನಾನು ಈ ಒಂದು ಪ್ಲಾಟ್ಫಾರ್ಮ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ಇಷ್ಟು ಅಂತ ನೀವು ಹೇಳ್ಬೇಕು. ಇಲ್ಲಾಂದರೆ ನಿಮಗೆ ತುಂಬ ಹೊಡೆದುಕೊಂಡಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದೇ ಒಂದು ರಿಕ್ವೆಸ್ಟ್, ನಾನು ಯಾರೂ ಏನು ಮಾಡೋಕ್ಕೋಡಿ, ಈ ಪ್ರಮೋಟ್ ಎಲ್ಲ ಬಿಟ್ಬಿಡಿ. ನೀವೆಲ್ಲ ಅನ್ಬೋದು, ಬ್ರದರ್ ಪ್ರಮೋಷನ್ ಎಲ್ಲ ಬಿಟ್ಟರೆ ನಮಗೆ ಜೀವನ ಹಿಂಗೆ ನೀಡಿದ್ದು. ನಿಮಗೆಲ್ಲ ಇರ್ಬೇಕು, ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್. ಎಲ್ಲ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಯಾರೇ ಇದ್ದರೂ ಎಲ್ಲರೂ ಕೂಡ ಮಿಡಲ್ ಕ್ಲಾಸ್ ಇದ್ದವರು ಇದ್ದಾರೆ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್. ಯಾಕಂದರೆ ಯೂಟ್ಯೂಬ್ನಲ್ಲಿ ಬರೋದು ಇಷ್ಟು ಅದ್ರ ಬಟ್ ಈ ಪ್ರಮೋಷನಿಂದ ಬರೋದು ಇಷ್ಟು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿಮಗೆಲ್ಲರಿಗೆ, ನಮಗೆಲ್ಲ ಯೂಟ್ಯೂಬ್ನಿಂದ ಇಷ್ಟು ಬರೋದು, ಇದರಿಂದ ನಮ್ಮ ಲೈಫ್ ನಡೆಯಲ್ಲ. ಅದ್ರ ಬಟ್ ಈ ಪ್ರಮೋಷನಿಂದ ಇಷ್ಟು ಬರುತ್ತೆ. ಅದ್ರ ಬಟ್ ನಾವೆಲ್ಲ ದುಡ್ಡಿಗೆ ಆಸೆ ಪಟ್ಟು ಮಾಡಿದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬ ನಡೀತಿದೆ. ಪ್ರಮೋಟ್ ಮಾಡಿದವರು ಈ ಪೈಂಟಿಸ್ ಅಪ್ಲಿಕೇಶನ್, ಕೆಲವೊಂದಷ್ಟು ಈ ಕ್ರೀಮ್ ಅಪ್ಲಿಕೇಶನ್ ಇದೆಲ್ಲ, ಅದರೊಳಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದೆ. ಆ ವೀಡಿಯೋ ಇನ್ನೂ ನೋಡಿಲ್ಲ, ಈ ಕಡೆ ಹಾಕ್ತೀನಿ, ಇಲ್ಲ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ ವೀಡಿಯೋ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಕೆಲವೊಂದಷ್ಟು ಅಪ್ಲಿಕೇಶನ್, ಆ ಒಂದು ಅಪ್ಲಿಕೇಶನ್ಗೆ ನೀವು ಏನಾದರೂ ವೀಡಿಯೋ ಮಾಡಿದ್ರು ಕೂಡ ನಿಮಗೆ ಪ್ರಾಬ್ಲಮ್ಮೇ. ಈಗ ಬೆಂಗಳೂರಲ್ಲಿ ತುಂಬ ನಡೀತಾ ಇದೆ. ತುಂಬ ಜನ ಇದನ್ನಾಗ್ತಾಯಿದೆ, ವೆರಿಫಿಕೇಷನ್ ಹೋಗಿ ಬರ್ತಾಯಿದ್ದಾರೆ. ರೀಲ್ಸ್ ಕ್ರಿಯೇಟರ್ಸ್ ಎಷ್ಟು ಜನ ವೆರಿಫಿಕೇಷನ್ ಹೋಗಿ ಬರ್ತಾ ಇದ್ದಾರೆ. ಈ ರೀತಿ ಕೆಲವೊಂದಷ್ಟು ರೂಲ್ಸು. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ನಿಮ್ಗೆ ಎಲ್ಲರ ಬಗ್ಗೆ ಹೇಳ್ಬೇಕು, ನೀವು ಯಾವುದೇ ಕಾರಣಕ್ಕೂ ಜೇಲ್ ಪಾಲು ಇದು ಎಲ್ಲ ನಿಮ್ಗೆ ಆಗಬಾರ್ದು ನಿಮ್ಮ ಜೀವನದಲ್ಲಿ. ಅಂದರೆ ನೀವು ಏನು ಮಾಡಬೇಕು, ಸುಮ್ಮನೆ ಇರಬೇಕು, ಒಳ್ಳೆ ರೀತಿಯಲ್ಲಿ ವೀಡಿಯೋ ಮಾಡಬೇಕು, ಒಳ್ಳೆ ಕಂಟೆಂಟ್ ವೀಡಿಯೋ ಮಾಡಬೇಕು. ಅದನ್ನ ಬಿಟ್ಟು ಬೇರೆಯೊಬ್ಬರ ಬಗ್ಗೆ ಮಾತಾಡೋದು, ಬೇರೆ ಕಂಟೆಂಟ್ ಬಗ್ಗೆ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಪ್ರಮೋಷನ್ ಮಾಡೋದು ನಿಲ್ಲಿಸಿ. ಯಾಕಂದರೆ ನೀವು ನಿಲ್ಲಿಸಿಲ್ಲ ಅಂದರೆ ಮುಂದ್ಗಡೆ ಏನಾದರೂ ಆದರೆ ಅದಕ್ಕೆಲ್ಲ ನಿಮ್ಮ ಸೊಲ್ಯೂಷನ್ ನೀವೇನು ಮಾಡಬೇಕು, ಆವಾಗ ಒಬ್ಬರು ಲಾಯರ್ ಹಿಡಿದು, ಅಂದರೆ ನಿಮ್ಮ ವತಿಯಿಂದ ನಿಮ್ಮ ಒಬ್ಬರನ್ನು ವಕೀಲನ ಹಿಡಿದು, ಅಡ್ವೊಕೇಟ್ ಹಿಡ್ಕೊಂಡು ಅವರಿಗೆ ಅಮೌಂಟ್ ಕೊಟ್ಟು ಆವಾಗ ನೀವು ಇದು ಮಾಡಬೇಕಾಗುತ್ತೆ. ಅದ್ರ ಬಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರೋದು, ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್, ಇನ್ಫ್ಲುಯೆನ್ಸರ್ ಪ್ರತಿಯೊಬ್ಬರು ಅದನ್ನು ದಯವಿಟ್ಟು ಈಗಲೇ ನಿಲ್ಲಿಸ್ಬಿಡಿ. ಇದೆಲ್ಲ ನಿಮಗೆ ಬೇಡ. ನಿಮ್ಮ ಜೀವನದಲ್ಲಿ ನೀವು ಎಷ್ಟೋ ಬರುತ್ತಲ್ಲ ಅದರ ಮೇಲೆ ನಡೆಸೋಣ. ಅದ್ರ ಬಿಟ್ಟು ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಯಾರು ಕೂಡ ಮಾಡೋಕ್ಬೇಡಿ. ಏನಾದರೂ ಒಂದು ವೇಳೆ ಮಾಡಿದರೆ ನಿಮ್ಮ ಜೀವನ ಜೇಲ್ ಪಾಲಾಗುತ್ತೆ. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ನಾನೇ ಅಲ್ಲ ನೀನೇ ಅಲ್ಲ, ನೀವು ಮಾಡಿದ್ರೆ ಹೋಗ್ತೀರಾ, ನಾನು ಮಾಡಿದ್ರೆ ಹೋಗ್ತಾರೆ ಮಿಸ್ಟೇಕು. ಅದಕ್ಕೋಸ್ಕರ ಏನಾದರೂ ಮಾಡೋಕ್ಕೋಗ್ಬಿಡಿ. ಏನಾದರೂ ಒಂದು ವೇಳೆ ಮಾಡಿದ್ರೆ ಈಗಲೇ ಡಿಲೀಟ್ ಮಾಡಿ, ಇಲ್ಲ ನಿಮ್ಮ ಜೀವನ, ನಿಮ್ಮದು ಜೀವನ ಜೇಲ್ ಪಾಲೆ. ಅದಕ್ಕೋಸ್ಕರ ಯಾರು ಕೂಡ. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ರಿಕ್ವೆಸ್ಟ್ ಏನಂದರೆ, ಈ ರೀತಿ ಪ್ರಾಬ್ಲಮ್ಗಳು ನಡೀತಾ ಇರ್ತಾವೆ. ಆವಾಗ ನೀವು ಏನಾದರೂ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಯಾರಾದರೂ ನಿಮ್ಮ ಪರಿಚಯದವರು ಇದ್ದಾರೆ, ನಿಮ್ಮ ಫ್ರೆಂಡ್ ಯಾರಾದರೂ ಅಡ್ವೊಕೇಟ್ ಇದ್ದರೆ ಕಾಂಟ್ಯಾಕ್ಟಲ್ಲಿ ಇರಿ ಅವ್ರ ಜೊತೆ. ಯಾಕಂದ್ರೆ ತುಂಬ ಯೂಸ್ ಆಗುತ್ತೆ. ಏನಾದರೂ ಪ್ರಾಬ್ಲಮ್ ಅಂದರೆ ಪಾರಾಗ್ಬೋದು. ಏನಾದರೂ ನೀವು ತುಂಬ ಮಿಸ್ಟೇಕ್ ಮಾಡಿದ್ರೆ, ನೀವು ತಪ್ಪು ಮಾಡಿದ್ರೆ ಏನೂ ಪಾರು ಮಾಡೋಕ್ಕೆ, ಏನೇ ಮಾಡಿದ್ರು ಕೂಡ ಪಾರಾಗಲ್ಲ. ಏನಾದರೂ ನೀವು ತಪ್ಪು ಮಾಡಲಿಲ್ಲ ಅಂದರೆ ಪಾರಾಗ್ಬೋದು, ಬಚಾವ್ ಆಗ್ಬೋದು. ಇಲ್ಲ ನೀವು ಏನಾದರೂ ತಪ್ಪು ಮಾಡಿದರೆ ಅದರ ತಕ್ಕಂತೆ ಶಿಕ್ಷೆ ಅನುಭವಿಸ್ತೀರ, ಅದರ ತಕ್ಕಂತೆ ನೀವು ಫೈನ್ ಕಟ್ಟಿ ಬರಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಮಾಡೋಕ್ಕೆ ಹೋಗ್ಬಿಡಿ ಅಂತ. ಎಕ್ಸಾಂಪಲ್ ಹೇಳ್ಬೇಕು, ನಮ್ಮ ಸಮೀರ್ ಬ್ರೋ ಅವರು, ಅಂದರೆ ಸಮೀರ್ ಅವರು ವೀಡಿಯೋ ಮಾಡಿದರೆ ನಿಮಗೆಲ್ಲರಿಗೂ ಗೊತ್ತಿದೆ. ಸಮೀರ್ MD ಅವರು ಸೌಜನ್ಯ ಬಗ್ಗೆ, ಅದ್ರ ಬಗ್ಗೆ ನೀವು ನೋಡಿರಲ್ಲ ಯಾವ ರೀತಿ ಆಗಿದ್ದು, ಎಷ್ಟೋ ಕೋರ್ಟು ಕಿಚ್ಚೇರಿ ಇದು. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಇದನ್ನು ನೋಡ್ತೀರ. ಅದ್ರ ಬಟ್ ಅದರಿಂದ ನಿಮ್ಮ ಪ್ರಾಬ್ಲಮ್, ನಿಮ್ಮ ಫ್ಯಾಮ್ಲಿ, ನಿಮ್ಮ ನಂಬಿದಂಥ ತಂದೆ ತಾಯಿ ಮೇಲೆ ಹೊಡೆದುಕೊಂಡಿರುತ್ತೆ. ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ನಾವೆಲ್ಲ ಇದ್ರ ಮೇಲೆ ಮಾಡ್ತಿರ್ತೀವಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಜನ ಅಂತ, ನಾವೆಲ್ಲ ಕನ್ನಡಿಗರಂತ ವೀಡಿಯೋ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಫ್ಯಾಮ್ಲಿಗೆ ಹೊಡ್ತು. ಈಗ ಅವ್ರಿಗೆ ಯಾವ ರೀತಿ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ಅದ್ರ ಕೂಡ ನಾವು ಸಪೋರ್ಟ್ ಮಾಡೋಣ, ಇಲ್ಲ ಅಂತೇನಿಲ್ಲ ಅವ್ರಿಗೆಲ್ಲರಿಗೆ. ಅದ್ರ ಬಟ್ ನಿಮ್ಮ ಎಚ್ಚರಿಕೆಯಿಂದ ವೀಡಿಯೋ ಮಾಡಿ. ಯಾವುದೇ ಒಂದು ವೀಡಿಯೋ ಕ್ರಿಯೇಟರ್ಸ್ ವೀಡಿಯೋ ಮಾಡಿದ್ರು ಕೂಡ ಮೇನ್ ಇಂಪಾರ್ಟೆಂಟ್ ಆಯ್ತಾ. ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕೆಟ್ಸ್ ಫೇಮಸ್ ಈ ಒಂದು ಜಾಸ್ತಿ ಲೈನ್ ಇತ್ತು. ಅದ್ರ ಬಿಟ್ಟು ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟೆಕೆಟ್ಸ್ ಫೇಮಸ್ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟಿದೆ ಎಲ್ಲರಿಗೆ ಬಾಯ್.